ಹಲೋ ಗಾಯ್ಸ್, ಏನು ಮೆಸೇಜ್ ಕೊಡೋಲ್ಲ ಮೀಸೆದು 5 ರೂಪಾಯಿನ ಚಾಕ್ಲೇಟ್ ಕೊಡಿಸ್ಬಿಟ್ರೆ ಸಾಕು, ನಮ್ಮ ಮಗು ನಗ್ಬಿಡುತ್ತೆ. ನಿಂದು ಬದನೆಕಾಯ ಏನು ದೊಡ್ಡ ಕನ್ನಂದರಿ ಕೆಲಸ ಏನು ಮಾಡಿಲ್ಲ. ಯಾರಿದು? ಸೂಜಮ್ಮ. ಸ್ಮಾಲ್ ದಟ್ ಹೆಲ್ದಿ ವರ್ಷನ್. ನನ್ನ ಯಜಮಾನ್ರಲ್ಲಿ ಕ್ರಿಕೆಟ್ ನೋಡ್ತಿದ್ದಾರೆ, ಭವಿಷ್ಯ ಬಾತ್ರೂಮ್ನಲ್ಲಿ ಇದ್ದಾಳೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಆಲ್ರೆಡಿ ಮಧ್ಯಾಹ್ನ 1 ಕಾಲ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ನಮ್ಮ ಭವಿಷ್ಯಂಗೆ ರಜಾ ಇದೆ ಅಂದ ಅವಳು ಇನ್ನೂ ಮಲಗಿದಾಳೆ. ಅವಳಿಗೆ ಎಲ್ಲೋ ಹೋಗಬೇಕಾಗಿತ್ತು. 1 ಕಾಲ ಆಯಿತು ಚಿನ್ನ, 1 ಕಾಲ ಅಲ್ಲ ಪಕ್ಕದಲ್ಲೇ ಇದೆಯಲ್ಲ, ಇಲ್ಲ ಪಕ್ಕದಲ್ಲೇ ಇತ್ತು, ನಾನು ನೋಡಿದೆ. ಸೊ ಅವಳು ಎಲ್ಗೋ ಹೋಗಬೇಕಾಗಿತ್ತು ಗೈಸ್, ಬಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿಬಿಟ್ಟು ರೆಸ್ಟ್ ಮಾಡ್ತಾ ಇದ್ದಾಳೆ. ಅವಾಗ ನಾರ್ಮಲ್ ಡೇಸ್ನಲ್ಲಿ ನಿದ್ದೆ ಮಾಡೋದಕ್ಕೆ ಜಾಸ್ತಿ ಸಿಗೋದಿಲ್ಲ. ಸೊ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಸೆಕೆ ಇದೆ, ಬಟ್ ರೂಮ್ನಲ್ಲಿ ಒಂದು ಸ್ವಲ್ಪ ತಣ್ಣಗಿರುತ್ತೆ. ಸೊ ನಿದ್ದೆ ಮಾಡ್ತಿದ್ದಾಳೆ. ಆ್ಯಂಡ್ ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ. ಇವಾಗ ನಾವು ಸದ್ಯಕ್ಕೆ ಹೋಗಿ ಶನಿ ಮಹಾತ್ಮ ದೇವಸ್ಥಾನ. ಮೀಸೆ ತೋರಿಸ್ಬೇಕಾ ನಿಮ್ಮದು? ಬನ್ನಿ ತೋರಿಸಿ. ಆಯಿತಾ? ಏನು ಮೆಸೇಜ್ ಕೊಡೋಲ್ಲ ಮೀಸೆದು? ನಮ್ಮಪ್ಪ ಒಂದು ಮಾತು ಹೇಳೋರು, ಹೊಟ್ಟೆ ತುಂಬ ಮುದ್ದೆ ತಿನ್ನು, ಬಾಯಿ ತುಂಬ ಅನ್ನ ತಿನ್ನು ಅಂತ. ಏನಕ್ಕೆ ಅಂದರೆ 9 ಜನ ಮಕ್ಕಳು, ಒಂದು ದುಡಿಮೆ, 11 ಜನ ಊಟ ಮಾಡ್ತಾಯಿದ್ರು. ಅವಾಗ ಕಷ್ಟ, ಅದಕ್ಕೆ ಅಲ್ವಾ ಇವಾಗ ಮೀಸೆಗೆ ಅದು. ಅವಾಗ ಏನು ಗೊತ್ತಾ, ಆಮೇಲೆ ಇನ್ನೊಂದು ಇದು ಮೀಸೆ ಏನಂತ, ಮುದ್ದೆ ತಿನ್ನೋ, ಮೀಸೆ ಚೆನ್ನಾಗಿ ಬರುತ್ತೆ ಅನ್ನೋರು, ಮೀಸೆ ಚೆನ್ನಾಗಿ ಬರುತ್ತೆ ಅನ್ನೋರು. ಓ ಮೀಸೆ ಬರುತ್ತಲ್ಲ ಅಂದ್ಬಿಟ್ಟು ಚೆನ್ನಾಗಿ ಮುದ್ದೆ ತಿನ್ನೋದು. ಗದೈದ ಗೈಸ್, ಮುದ್ದೆ ತಿಂದರೆ ಮೀಸೆ ಚೆನ್ನಾಗಿ ಬರುತ್ತೆ ಅಂತ ನಮ್ಮಪ್ಪ ಹೇಳೋರು. ಹೆಂಗ ಮಕ್ಕಳು ಬೆಳೀಲಿ ಅನ್ನೋ ಒಂದು ಪದ. ನಾ ಚಿಕ್ಕರು ಜಾಸ್ತಿ ತಿನ್ನಬೇಕು ಅಂತ. ಮತ್ತೆ ಹೆಣ್ಮಕ್ಳು ಹೆಂಗೆ ತಿನ್ನೋದೀಗ? ಅವರು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬಂದಿರೋದು. ಯಾರೇನು ಅಲ್ಲಲ್ಲ, ಮೀಸೆ ಬಂದ್ಬಿಡುತ್ತೆ ಅಂತ ಭಯ ಬೀಳಲ್ವ ಹೆಣ್ಮಕ್ಳು? ಮುದ್ದೆ ತಿನ್ನೋ, ಮೀಸೆ ಬರುತ್ತೆ, ಶಕ್ತಿ ಬರುತ್ತೆ. ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಹಾಯ್ ಶ್ರೇ, ಇವಾಗ ಟಿಫನ್ ತಿಂತಿದ್ಯಾ? ಏನಾಯ್ತು? ಕೋಲ್ಡಾ? ಭವಿಷ್ಯಂಗೂ 1-2 ದಿನ ಹಂಗೆ ಆಯಿತು. ಅಕ್ಷಿ ಗಾಡ್ ಬ್ಲೆಸ್. ಸರಿ ಪ್ರಾಬ್ಲಮ್ ಆಗಿರುತ್ತೆ. ಸಾರಿ. ಐಸ್ ಕ್ರೀಮ್ ನಮ್ಮ ಶ್ರೇಯಸ್ಗೆ ಸ್ವಲ್ಪ ಕೋಲ್ಡ್ ಆಗಿದೆ ಗೈಸ್, ಅದಕ್ಕೆ ನಮ್ಮ ಯಜಮಾನ್ರು ಮೆಡಿಸನ್ ಹೇಳ್ತಾ ಇದ್ದಾರೆ. ನಮ್ಮ ಮನೆಯಲ್ಲೆಲ್ಲ ಒಂದು ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಹುಷಾರು ತಪ್ಪಿದಾಗ ಮೆಡಿಸನ್ದು ಪ್ರಿಸ್ಕ್ರಿಪ್ಷನ್ನು ಹೇಳಿದ್ರೆ ನಮ್ಮ ಯಜಮಾನ್ರು ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ, ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ. ಬಟ್ ಇನಿಷಿಯಲ್ ಸ್ಟೇಜ್. ನಮ್ಮ ಮನೆಯಲ್ಲಿ ಜಿಮ್ ಇನ್ಸ್ಟ್ರಕ್ಟರ್ ಕಮ್ ಡಾಕ್ಟರ್ ಇದ್ದಾರೆ ಅಲ್ವೇನ್ರಿ? ಜಿಮ್ ಇನ್ಸ್ಟ್ರಕ್ಟರ್ ಕಮ್ ಡಾಕ್ಟ್ರು. ನನ್ನ ಕೈಲಿ ಏನಾಗುತ್ತೋ ಅದನ್ನು ಗೊತ್ತಾಗಲಿ ವಾಸಿ ಆಗುತ್ತೆ ಗೈಸ್. ಆದರೆ ಬೇಗ ಮೊದಲನೇ ಸ್ಟೇಜ್ ಇದ್ದಾಗಲೇ ಮಾಡ್ಕೊಂಬಿಡ್ಬೇಕು. ಆಮೇಲೆ ತೀರಾ ಅತಿರೇಕ ಆದಾದ್ಮೇಲೆ ಡಾಕ್ಟ್ರ್ ಹತ್ರನೇ ಹೋಗ್ಬೇಕಾಗತ್ತೆ. ಅದು ನಮ್ಮ ಡಾಕ್ಟರ್ ವರದರಾಜ್ ಸರ್. ಹಾಂ, ಈ ಡಾಕ್ಟರ್ ವರದರಾಜ್ ಸರ್. 1 ರೂಪಾಯಿ ಇಸ್ಕೊಂಡಿಲ್ಲ ಸರ್ ಇವತ್ತು. 1 ರೂಪಾಯಿ. ಹಾಂ ಹಾಂ. ಏನೇ ಆದ್ರೂ ಡಾಕ್ಟ್ರೇ ಅಂತಂದರೆ ಸಾಕು. ಎಷ್ಟು ಜನಕ್ಕೆ ನೋಡಿಲ್ಲ ನಮ್ಮ ಮನೆಯಲ್ಲಿ. ಶೀತಲು ಮತ್ತೆ ಅವರಪ್ಪ ಹೋಗ್ತಾ ಇದ್ರು. ಈ ಏರಿಯಾದಲ್ಲಿ ಈ ಮರ ಎಷ್ಟು ನೆರಳು ಕೊಡುತ್ತೆ. ಈ ಬಾದಾಮಿ ಥರ ಇರುತ್ತಲ್ಲ ಮರ, ಎಲೆ ಇರುತ್ತಲ್ಲ, ಫುಲ್ಲು ಕವರ್ ಆಗುತ್ತೆ.
2 ಚಾಕ್ಲೇಟ್ ಕೊಡಿಸ್ಕೊಂಡೆ ಗೈಸ್, ಭವಿಷ್ಯಂಗೊಂದು ನಂಗೊಂದು. ನಮ್ಮ ಮಗು ಏನೋ ಮಾಡ್ತಾ ಇರುತ್ತೆ. ಟಿ ವಿ ಹಾಕ್ಕೊಂಡಿದೆ. ಮಗು ಏನು ಮಾಡ್ತಾ ಇದೆಯಾ ಮಗು? ಹಾಂ, ಥ್ಯಾಂಕ್ ಯು. 5 ರೂಪಾಯಿನ ಚಾಕ್ಲೇಟ್ ಕೊಡಿಸ್ಬಿಟ್ರೆ ಸಾಕು, ನಮ್ಮ ಮಗು ನಕ್ಬಿಡುತ್ತೆ. 5 ರೂಪಾಯಿನ ಚಾಕ್ಲೇಟ್ ಕೊಡಿಸ್ಬಿಟ್ರೆ ಸಾಕು, ನಮ್ಮ ಮಗು ನಕ್ಬಿಡುತ್ತೆ. ಸಾಕಾಯಿತು ಗೈಸ್ ಬಿಸಿಲಲ್ಲಿ. ಗೈಸ್ ಇವಾಗ ಮಧ್ಯಾಹ್ನ ಒಂದು 3:30 ಆಗಿದೆ. ನಮ್ಮ ಸೋಂಬೇರಿ ಮಗು ಜೊತೆ ಒಂದು ಆಟ ಆಡೋಣ ಬಾ ಅಂತ ಹೇಳ್ಬಿಟ್ಟು ಕೇಳಿದೆ. ಮಲ್ಕೊಂಡೇ ಆಡಬೇಕಂತೆ ಆಟನ ಇವಳು. ನೆನ್ನೆ ನಮ್ಮ ಯಜಮಾನ್ರ ಜೊತೆ ಆಡಿದ್ದೆ, ಗೆಸ್ ಮೈ ವೆಜಿಟೇಬಲ್ ಅಂತ. ಸೊ ಭವಿಷ್ಯನ ಜೊತೆನೂ ಅದೇ ಥರ ಗೊತ್ತಲ್ವಾ, ಗೆಸ್ ಮೈ ವೆಜಿಟೇಬಲು. ಒಂದು ಇಟ್ಕೊ ವೆಜಿಟೇಬಲ್. ಇಟ್ಕೊಬಿಟ್ಟ ಇಷ್ಟು ಬೇಗ? ಹಾಂ, ನಾನು ಇಟ್ಕೊಂಡೆ. ಇಟ್ಕೊಂಡೆ. ನಿನ್ನ ವೆಜಿಟೇಬಲ್ಲು ದಿನ ತಿನ್ಬೋದಾ? ಅಂದರೆ ಸಾರಿ, ಹಸಿ ತಿನ್ಬೋದಾ? ಇಲ್ಲ. ನಿನ್ನ ವೆಜಿಟೇಬಲ್ ಹಸಿ ತಿನ್ಬೋದಾ? ಇದು ಭೂಮಿ ಒಳಗೆ ಬೆಳೆಯುತ್ತಾ ಮೇಲೆ ಬೆಳೆಯುತ್ತಾ? ನಂಗೆ ಗೊತ್ತಿಲ್ಲ. ಏ ಸರಿ, ನಂಗೆ ಗೊತ್ತಿಲ್ಲ. ವೆಜಿಟೇಬಲ್ ಭೂಮಿ ಮೇಲೆ ಬೆಳೆಯುತ್ತಾ ಒಳಗೆ ಬೆಳೆಯುತ್ತಾ ಅಂತಲೇ ಗೊತ್ತಿಲ್ಲ ಇವಳಿಗೆ. ಗೂಗಲ್ ಮಾಡ್ಬಿಟ್ಟು ನೋಡ್ಬಿಟ್ಟು ತಿಳ್ಕೊಂಡು ಹೇಳುತ್ತೆ. ಮೇಲೆ ಅಬೌವ್ ಗ್ರೌಂಡ್. ಅಬೌವ್ ಗ್ರೌಂಡಾ? ಓಕೆ. ನಿಂದು ಮೇಲೆ ಬಳ್ಳಿನಾ? ಬಳ್ಳಿ ಅಂದರೆ ಕ್ಲೈಂಬರ್. ಇಲ್ಲ. ಇಟ್ಸ್ ಎ ಪ್ಲಾಂಟ್. ಓಕೆ. ನೀನು ಕುಕುಂಬರಾ? ಇಲ್ಲ. ನಿಂದು ಬದನೆಕಾಯ? ಎಷ್ಟು ಈಸಿ ವೆಜಿಟೇಬಲ್ ಯಾರು ಇಟ್ಕೊತಾರೆ? ನಂದು ಈಸಿನೇ, ಬಟ್ ಗೆಸ್ ಮಾಡೋಲ್ಲ. ಪೊಟೆಟೋ. ನೋ, ಹಸಿ ತಿನ್ಬೋದು ಅಂದೆ. ನೋ ಪೆಪ್ಪರ್. ನೋ, ನೀ ಕಲರು ಕೇಳಿಲ್ಲ, ಏನು ಕೇಳಿಲ್ಲ. ಹಂಗೆ ಏನು ಕಲರ್? ಕಲರ್ ಯಾರು ಕೇಳ್ಬೋದು? ಏನು ನಿನ್ನ ವೆಜಿಟೇಬಲ್? ಟೊಮ್ಯಾಟೊ. ಟೊಮ್ಯಾಟೊ ಹಸಿ ತಿನ್ನಲ್ಲ ನಾನು. ಹಸಿ ಸಲಾಡ್ಗೆಲ್ಲ ಹಾಕ್ತಾರೆ. ಓಕೆ, ತಿರ್ಗಾ ನೆನ್ಪಿಟ್ಕೊಳ್ಳೋಣ. ಓಕೆ. ನಂದು ಓಕೆ. ಭೂಮಿ ಮೇಲೆ ಒಳಗ? ಭೂಮಿ ಮೇಲೆ. ಓಕೆ. ನಿನ್ನ ಕಲರ್ ಯಾವುದು? ಯಾವುದು ಅಂತ ಕೇಳಬಾರ್ದು. ಅದಾ ಇದಾ ಅಂತ ಕೇಳ್ಬೇಕು. ನಾನು ಹ್ಞೂ ಅಂತ ಹೇಳ್ತೀನಿ. ಹೋಗಷ್ಟೊಂದೆಲ್ಲ ಇಲ್ಲ. ದೊಡ್ಡದಾಗಿದೆಯಾ ನಿಂದು? ಅಷ್ಟೊಂದು ದೊಡ್ಡದಲ್ಲ, ಚಿಕ್ಕದಾಗಿದೆ. ಚಿಕ್ಕಗಿರುತ್ತಾ? ನಿಂದು ಉದ್ದಕ್ಕಿದೆಯಾ ಗುಂಡುಗಿದೆಯಾ? ಗುಂಡುಗಿದೆಯಾ? ನಿಂದು ಗ್ರೀನ್ ಕಲರಾ? ಇಲ್ಲ, ಗ್ರೀನ್ ಇಲ್ಲ. ವೈಟಾ? ಅಲ್ಲ, ಎಲ್ಲ ನೀನೇ ಕೇಳ್ಬಿಡು. ನೆಕ್ಸ್ಟ್, ಗಿಡನಾ ಬಳ್ಳಿನಾ? ಬಳ್ಳಿ ಅಂದ್ರೆ ಕ್ಲೈಂಬರ್ ಭವಿಷ್ಯ. ಗಿಡ ಕ್ರೀಪರ್ ಅಥವಾ ಕ್ಲೈಂಬರ್? ಗಿಡ ಅನ್ಸುತ್ತೆ. ಇದು ಗೊತ್ತಿಲ್ವಾ? ಓಕೆ. ನೀನು ಹಂಗೆ ತಿನ್ಬೋದಾ ರಾ? ನಾನು ರಾ ತಿನ್ನಕ್ಕಾಗಲ್ಲ. ನಿಂದು ರಾ ತಿನ್ಬೋದಾ? ಇಲ್ಲ, ತಿನ್ನಕ್ಕಾಗಲ್ಲ. ನಿಂದು ಗುಂಡುಗಿರುತ್ತಾ? ನಂದು ಗುಂಡುಗೂ ಇರುತ್ತೆ, ಹೆಂಗೊಂಬೋ ಇರುತ್ತೆ. ಬ್ರಿಂಜಾಲು? ಇಲ್ಲ. ನೆಕ್ಸ್ಟ್ ನಾನು ಕೇಳ್ತೀನಿ. ನಿಂದು ಆಲೂಗೆಡ್ಡೆನಾ? ನಿಂದು ಆಲೂಗೆಡ್ಡೆನಾ? ಇದ್ದಂಗೆ. ನಂದು ಕಾಲಿಫ್ಲವರು. ಕಾಲಿಫ್ಲವರಾ? ಪೊಟ್ಯಾಟೋನ ಅಂತೆ. ನಂಬರ್ ಗೆಸ್ ದ ನಂಬರ್ ಆಡೋದ? ಎಲ್ಲ ಗೇಮು ಒಂದೇ ಬ್ಲಾಗಲ್ಲಿ ಆಡ್ಬಿಡೋಣ ಸರಿನಾ? ಅವ್ರು ಎದ್ದೊಟ್ಟೋಗ್ಬೇಕು, ಬೋರ್ ಆಗ್ಬಿಟ್ಟು. ಇವತ್ತೆಲ್ಲ ಬರೀ ನಿದ್ದೆನೆ ಗೈಸ್. ಇವ್ರು ಮಾಡಿರೋದು ಇನ್ನೇನು ದೊಡ್ಡ ಕನ್ನಂದರಿ ಕೆಲಸ ಏನು ಮಾಡಿಲ್ಲ. ಅದು ಪ್ಲಾನ್ಸ್ ಇತ್ತು ನಮ್ಮ ಫ್ಯಾಮಿಲಿಯವ್ರ ಜೊತೆ, ಇಲ್ಲ ನಮ್ಮದು ವಾಕ್ ಅವ್ರ ಜೊತೆ ಅಂತ ಗೈಸ್. ಬಟ್ ಅಂದರೆ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ನಾನು ಡ್ಯಾನ್ಸ್ಗಾರು ಹೋಗ್ತಾ ಇದ್ದೆ ಅಟ್ಲೀಸ್ಟು.
ಎಲ್ಲಿಗಾರು ಹೋಗೋಣ ಅಂತ ಕೇಳಿದ್ರೆ ಹ್ಞೂ ಪಿಜ್ಜಾ ಡೇಟ್ಗೆ ಹೋಗೋಣ ಬಾ ಅಂತ ಕೇಳ್ತಾಳೆ. ಪಿಜ್ಜಾ ತಿನ್ನಕ್ಕೆ ಹೋಗೋದ ಬಾ ರಾತ್ರಿ. ಪಿಜ್ಜಾ ಆಯ್ತಾ ಸಂಜೆ ನೋಡಬೇಕು. ಪಿಜ್ಜಾ ಬೇಡ, ಸಮಥಿಂಗ್ ಬೇರೆ ಏನಾದ್ರು ಏನು ಬೇರೆ ದೋಸೆ ಕೊಡಿಸ್ತೀನಿ ಬಾ. ಬೇಡ ಪಿಜ್ಜಾ ಇಸ್ ನಾಟ್ ಹೆಲ್ದಿ. ಅಮ್ಮ ಬೇಡ ಬೇಡವಾ? ಹೋಗ್ಬಿಟ್ಟು ಪಿಜ್ಜಾ ತಿನ್ನಕ್ಕೆ ಹೋಗ. ನೋಡ್ಬೇಕು, ಅಪ್ಪ ಹ್ಞೂ ಅಂದರೆ ಹೋಗೋಣ, ಇಲ್ಲ ಅಂದರೆ ಬೇಡ. ಬಾ, ಊಟ ರೆಡಿ ಇದೆ, ಊಟ ಮಾಡು ಗೈಸ್. ಇವಾಗ ಊಟ ರೆಡಿ ಇದೆ ಗೈಸ್. ಸೊ ಅದು ಹೀರೆಕಾಯಿ ಹಾಕ್ಬಿಟ್ಟು ಬಾತ್ ಮಾಡಿದ್ದೀನಿ. ಬಿಸಿ ಬಿಸಿ ಇದೆ, ಇವಾಗ ತಿನ್ಕೋ. 5 ನಿಮಿಷ ಆದ್ಮೇಲೆ ಬರ್ತೀನಿ. ಓಕೆ ಗೈಸ್. ಅಂದರೆ ಆಫರ್ ಇರುತ್ತೆ. ಬರೀ ನಿಂದು ಬ್ಲಾಗ್ ಮಾಡೋದೇ ಆಗೋತೀನಿ. ಅಲ್ಲ, ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಕಂಟಿನ್ಯೂ ಮಾಡಬೇಕು ಗೈಸ್. ಭವಿಷ್ಯ ಡೀಲ್ ಮಾಡ್ಕೊಂಡ್ಬಿಟ್ಲು ಅವರಪ್ಪನ ಹತ್ರ. ನನ್ಗೆ ಅದೇನೋ ಪಿಜ್ಜಾ ತಿನ್ನಬೇಕು ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಏನಕ್ಕೆ ಅಂತ ಅಂದರೆ ಅದರಲ್ಲಿ ತುಂಬ ಫ್ಯಾಟ್ ಇದೆ ಅಂತ ನಂಗೆ ಆಲ್ರೆಡಿ ಮೈಂಡಿಗೆ ಬಂದ್ಬಿಟ್ಟಿರುತ್ತೆ. ಸೊ ನಂಗೆ ತಿನ್ನೋದಕ್ಕೆ ಹಿಂದೆ ಮುಂದೆ ತುಂಬ ನೋಡ್ತೀನಿ. ಆಮೇಲೆ ಮೈದಾಯಿಂದ ಮಾಡಿರ್ತಾರೆ ಅದರದ್ದು ಬೇಸು. ಸೊ ಆಬ್ವಿಯಸ್ಲಿ ಗೊತ್ತಿದ್ಕೊಂಡು ಜಾಸ್ತಿ ತುರ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಪೀಸ್ ತಿಂದರೆ ಆದರೆ ಈ ಸರಿ ಯಾವ್ದು ಆರ್ಡರ್ ಮಾಡು ಗೊತ್ತಾ? ತಿಂದೆ ತೃಪ್ತಿಯಾಗಿ ಹೋಗ್ಬಿಡ್ಬೇಕು. ಚೀಸಿ ನಾನು ಯಾವಾಗಲೂ ಅದನ್ನೇ ಆರ್ಡರ್ ಮಾಡಿ. ಅದನ್ನ ಅಲ್ಲ, ಅಲ್ಲಿಗೂ ಹೋದಾಗ ಸೊ ಅದನ್ನ ಆರ್ಡರ್ ಮಾಡು. ಸೊ ದ್ಯಾಟ್ ಒಂದು ತಿಂದರೆ ಹಂಗೆ ಇಲ್ಲಿಗೆ ಬಂದ್ಬಿಟ್ಟಿರ್ಬೇಕು. ಗೊತ್ತಾಯ್ತಾ? ವಾಕಿಗೆ ಹೋಗೋಣ ಭವಿಷ್ಯ ಇವತ್ತು ಸಾಯಂಕಾಲ. ನೀನು ಹೋಗಮ್ಮ. ಬಾ ಭವಿಷ್ಯ. ನಾನಂತೂ ಬರಲ್ಲ. ನನಗೆ ಜೊತೆಗಾರರೇ ಇಲ್ಲ. ವಾಕಿಗೆ ಹೋಗೋಣ ಜೊತೆಗಾರ ಬಾ ಅನ್ನಕ್ಕೆ. ಅಪ್ಪ ಜಿಮ್ಗೆ ಹೋಗಲ್ ಬೇಡವಾ? ಕೆಲ್ಸಕ್ಕೆ ಹೋಗುತ್ತೆ ಅಪ್ಪ ಇವಾಗ ಊಟ ಮಾಡಿಕೊಂಡು. ಬೇರೆ ಕೆಲಸ ಇಲ್ಲ, ಬಾ ಅಂತ ಹೇಳ್ಬಿಟ್ಟು ಕರಿತೀನಿ ತಾಳು ಅಪ್ಪನ. ಗೈಸ್ ಇವಾಗ 5:30 ಆಗಲಿದೆ. ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಭವಿಷ್ಯ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾಳೆ ಐಬ್ರೋ ಮಾಡಿಸೋದಕ್ಕೆ ಅಂತ. ಆ್ಯಂಡ್ ಬರಬೇಕಾದ್ರೆ ನನಗೊಂದು ಕಾಫಿ ಕೊಡಿಸ್ತಾಳೆ ನಮ್ಮ ಭವಿಷ್ಯ. ಏನಕ್ಕೆ ಅಂದರೆ ನಾನು ಅವಳ ಜೊತೆ ಹೋಗ್ತಾ ಇದ್ದೀನಿ ಇವಾಗ, ಅದಕ್ಕೋಸ್ಕರ. ಎಸ್, ಕಮ್ ಆನ್ ಗೈಸ್, ಲೆಟ್ಸ್ ಗೋ. ಇಲ್ಲಿ ಮಕ್ಕ ತೋರಿಸು ನೋಡಿ. ಈ ತಿಕ್ಕ ಐಬ್ರೋ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇರೋದು. ತಿಕ್ ಐಬ್ರೋನ ತಿನ್ ಮಾಡಿಸೋದಕ್ಕೆ ಹೋಗ್ತಾ ಇದ್ವಿ. ಸಡನ್ ಆಫ್ ಒಂಥರ ಅನ್ಸುತ್ತೆ ನನಗೆ, ಬಟ್ ನಾರ್ಮಲಿ ಪೀಪಲ್ಗೆ ಓಕೆ ಅನ್ಸುತ್ತೆ. ತೋರಿಸು ಒಂದ್ಸರಿ. ಕ್ಲೀನಾಗಿದೆ ಬಟ್ ಇವಾಗ ಕಾಫಿ ಕುಡ್ಸೋದಕ್ಕೆ ಕರ್ಕೊಂಡು ಹೋಗಿ. ಹಾಂ, ಕಾಫಿ ಗೈಸ್ ನೋಡಿ. ಆಮೇಲೆ ಹೆಂಗಿದ್ರು ಬರ್ತೀವಲ್ಲ. ಆಮೇಲೆ ಪಿಜ್ಜಾ ತಿನ್ನೋದಕ್ಕೆ ಬರೋದು ನೀವು, ಕಾಫಿ ಕುಡಿಯೋದಕ್ಕಲ್ಲ ಗೈಸ್. ಅಲ್ಲೊಂದಿದೆ ಕಾಫಿ ಕುಡಿಯೋದು, ಆ್ಯಕ್ಚುಲಿ ಚೆನ್ನಾಗಿರುತ್ತಂತೆ. ಬಟ್ ಅಲ್ಲಿ ಬರೀ ಗಂಡಸರೇ ಇದ್ದಂಗಿದ್ದಾರೆ, ಅದಕ್ಕೆ ನಂಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ನನಗೆ ರೋಡ್ ಸೈಡ್ನಲ್ಲಿ ಹಿಂಗೆ ಓಪನಾಗಿ ಕುತ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗಲ್ಲ. ಗೋಲ್ಗಪ್ಪ ಅಲ್ಲ, ಪಿಜ್ಜಾ ತಿಂತೀಯ ನೀನು ಇವತ್ತು. ಸೊ ಅದಕ್ಕೆ ನಮ್ಮ ರೆಗ್ಯುಲರ್ ಕಾಫಿ ಅಡ್ಡಕ್ಕೆ ಹೋಗ್ತಾ ಇದ್ದೀವಿ. ಚಾಟ್ಸಾ ಅವ್ರನ್ನ ಕೇಳಿ ಯಾವಾಗ ಚಾಟ್ಸ್ ಓಪನ್ ಮಾಡ್ತೀರಾ? ಭವಿಷ್ಯ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಇದು ಯಾವುದೋ ಬೇರೆ ಹುಡುಗಿ ಕೂತಿದ್ಯಲ್ಲ, ಐಬ್ರೋ ಮಾಡಿಸ್ಕೊಂಡಿರೋದು. ಗೈಸ್, ನಮ್ಮ ಭವಿಷ್ಯಂಗೆ ತುಂಬ ಥಿಕ್ ಐಬ್ರೋ ಇದೆಯಲ್ಲ, ಅವಳ ಐಬ್ರೋ ನೋಡಿದಾಗೆಲ್ಲ ಅನ್ಕೋತೀನಿ ಎಷ್ಟು ಚೆನ್ನಾಗಿದೆ ಐಬ್ರೋ, ದಪ್ಪಗೆ ಹೆಂಗೆ ಬೇಕೋ ಹಂಗೆ ಶೇಪ್ ಮಾಡಿಸ್ಕೋಬೋದು ಅಂತ ಎಲ್ಲ. ನನಗೆ ಐಬ್ರೋಸೇ ಇಲ್ಲ ಗೈಸ್. ಇದು ಪೆನ್ಸಿಲ್ ಹಚ್ಚಿರೋದು, ಅಂದರೆ ಕಂಪ್ಲೀಟ್ ಪೆನ್ಸಿಲ್ ಅಲ್ಲ, ಇಷ್ಟು ಪೆನ್ಸಿಲ್ ಹಚ್ಚಿರೋದು. ನನಗೆ ನಮ್ಮ ಅಪ್ಪನ ಥರ ಐಬ್ರೋಸು.
ನಮ್ಮ ಅಪ್ಪಂಗೆ ಜಾಸ್ತಿ ಐಬ್ರೋಸ್ ಇರಲಿಲ್ಲ. ಸೊ ನಾನು ಅಂದರೆ ಏಜ್ ಆದಮೇಲೆ ಆಗುತ್ತಲ್ಲ ಒಂದು ಸ್ವಲ್ಪ ಯಂಗಾಗಿದ್ದಾಗ ಒಂದು ಸ್ವಲ್ಪ ಇರುತ್ತೆ, ಹಾಗೆ ಹೋಗ್ತಾ ಹೋಗ್ತಾ ಗ್ರ್ಯಾಜುಯಲಿ ಕಮ್ಮಿ ಆಗೋಗ್ಬಿಡುತ್ತೆ. ಹಾಗೆ ನಂದು. ಅಪ್ಪ ಎಷ್ಟೊಂದು ಕೊಟ್ಬಿಟ್ಟಿದ್ದಾರೆ ಕಾಫಿ. ಚೆನ್ನಾಗಿದೆ ಗೈಸ್. ಕಾಫಿ ಕುಡ್ದಾಯ್ತು. ಇವಾಗ ಮನೆಗೆ ಹೋಗ್ಬೇಕು ಗೈಸ್. ಮನೆಗೆ ಹೋದಾದ್ಮೇಲೆ ನಮ್ಮ ಯಜಮಾನ್ರು ಆಮೇಲೆ ಕಾಲ್ ಮಾಡ್ತಾರೆ. ಇವಾಗ ತಿರ್ಗಾ ರೆಡಿ ಆಗಿಬಿಟ್ಟು ನಮ್ಮ ಭವಿಷ್ಯಂಗೆ ಪಿಜ್ಜಾ ತಿನ್ನಬೇಕು ಅನ್ಸ್ಬಿಟ್ಟಿದ್ವಲ್ಲ, ಸೊ ಅದಕ್ಕೆ ಹೋಗೋದು. ನಾನು ನೋಡೋದಕ್ಕೆ ಒಳ್ಳೆ ಗುಂಡು ಗೌರಮ್ಮನ ಥರ ಇದ್ದೀನಿ, ನೀನು ಮಾಡರ್ನ್ ಸೂಜಿ ಮಲ್ಲಿಗೆ ಥರ ಇದೆಯಾ, ಮಲ್ಲಿಗೆ ಥರ ಇದೆಯಾ. ಒಳ್ಳೆ ಐಬ್ರೋ ಒಳ್ಳೆ ಸೂಜಿ ಥರ ಶಾರ್ಪಾಗಿ ಮಾಡ್ಬಿಟ್ಟಿದ್ದಾರಂತೆ. ಟಂಟಡ ಅಲ್ಲಿಂದಾನೇ ಕಾಣ್ತಿದೆ ಸೂಜಿ ತರ ಇದೆ. ಯಾರಿದು? ಸೂಜಮ್ಮ. ಭವಿಷ್ಯನ? ಅಮ್ಮ ಬೇಗ ಹೋಗೋದ ಬಾ, 2 ದಿನಕ್ಕೆ ಸರಿ ಹೋಗುತ್ತೆ ಬಿಡು. ಗೈಸ್ ಇವಾಗ ತಾನೇ ಬಂದ್ವಿ ಮನೆಗೆ. ಈ ಕೂದಲುಗಳೆಲ್ಲ ಏನು ಹೊಸದಾಗಿ ಬೆಳ್ಕೋತಾ ಇರೋದಾ ಇಲ್ಲ ಇರೋ ಕೂದಲು ಕಿತ್ತೋಗಿರೋದಾ ಒಂದು ಅರ್ಥ ಆಗಲ್ಲ. ಗೈಸ್ ಭವಿಷ್ಯಂಗೆ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ. ರಕ್ತ ಚಂದನ ಪೌಡರ್ ಇದನ್ನು ತುಂಬ ಉಪಯೋಗಿಸ್ತೀನಿ ನಾನು, ಬಿಕಾಸ್ ನಾರ್ಮಲ್ ಚಂದನ್ ಪೌಡರ್ಗಿಂತ ಬೆಟರ್ ಅಂತ ನಾನು ಹೇಳಿದ್ದೆ. ಅದಕ್ಕೆ ಇದು ಒಂದು 3 ಡ್ರಾಪು ಲೆಮನ್, ಅಲೋವೆರಾ ಜೆಲ್ ಮತ್ತು 1-2 ಡ್ರಾಪು ಬಾದಾಮ್ ಆಯಿಲ್ ಇಷ್ಟನ್ನು ಹಾಕಿ ಕಲಿಸ್ಬಿಟ್ಟು ಅವಳ ಮಖಕ್ಕೆ ಹಚ್ತೀನಿ ಒಂದು ಸ್ವಲ್ಪ. ಅವಳು ಕಾಲೇಜಲ್ಲಿ ಬಿಸಿಲಲ್ಲಿ ಮತ್ತು ಎಲ್ಲಂದ್ರಲ್ಲಿ ಡಸ್ಟಲ್ಲಿ ಬೆಳಗ್ಗೆಯಿಂದ ಫೇಸ್ ವಾಶ್ ಮಾಡ್ದಿರ ಇರ್ತಾಳಲ್ಲ, ಸೊ ಜಾಸ್ತಿ ಇಂಪ್ಯೂರಿಟೀಸ್ನ ಅವಳು ಫೇಸ್ ಬೇರ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಮಾಡಿಕೊಡ್ತೀನಿ, ಹಚ್ಕೊಳ್ಳಿ. ಫೇಸ್ ಪ್ಯಾಕ್ ಮಾಡ್ಕೊ ಅಂದರೆ ಮಾಡ್ಕೊಳ್ಳಿಲ್ಲ, ನೀನೇ ಮಾಡಿಕೊಟ್ಬಿಡು ಅಂದ್ಲು. ಇವಾಗ ಹಚ್ಬಿಡು ಅಂತಾಳೆ ನೆಕ್ಸ್ಟು. ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ, ಹಚ್ಕೊ ಅಂದ್ಲು. ಹಚ್ಬಿಡು ಅಂತ ಹೇಳ್ತಾ ಇದ್ದಾಳೆ. ಹೋಗಿ ಟೀ ಶರ್ಟ್ ಚೇಂಜ್ ಮಾಡ್ಕೊ ಫಸ್ಟು. ಹೋಗಮ್ಮ ಟೀ ಶರ್ಟ್ ಚೇಂಜ್ ಮಾಡ್ಕೊ, ಆಮೇಲೆ ನೀನೇ ಹಚ್ಕೋ. ಭವಿಷ್ಯ ಇಷ್ಟೊಂದು ಸೋಂಬೇರ್ತನ ಮಾಡಿದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಗೈಸ್ ಇವಾಗ 8:30 ಆಗಿದೆ. ಆಗಲೇ ಹೇಳ್ದಂಗೆ ಪಿಜ್ಜಾ ತಿನ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಆನ್ ದ ವೇ ಇದ್ದಾರೆ. ನಾವು ಫಸ್ಟಿಗೆ ಹೋಗ್ಬಿಟ್ಟು ಆರ್ಡ್ರ್ ಮಾಡಿದ್ರೆ ಜಾಸ್ತಿ ಹೊತ್ತು ಕಾಯೋಂಗಿರೋದಿಲ್ಲ. ಗೈಸ್ ಆಲ್ರೆಡಿ ಬಂದಿದ್ದೀವಿ. ಭವಿಷ್ಯ ಆರ್ಡರ್ ಮಾಡೋದಕ್ಕೆ ಅಲ್ಲಿ ನಿಂತಿದ್ದಾಳೆ. ಈ ಡಾಮಿನೋಸ್ನಲ್ಲಿ ಆರ್ಡರ್ ಮಾಡಿದ್ರೆ ಏನಿಲ್ಲ ಅಂದರೂ 1/4 ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಲ್ಲಿ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಕಾಲ್ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಹೊಸಕೆರೆಯಲ್ಲಿ ಅಲ್ಲಿ ಒಂದು ಚಾಟ್ಸ್ ಅಂಗಡಿ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಬಂದಿದ್ದೀವಿ. ನಾನು ಜಾಸ್ತಿ ಏನು ತಿಂದ್ರಿ? ಮಸಾಲೆ ಪುರಿ ತಗೋತೀನಿ, ಇಲ್ಲ ಏನೇನೋ ಇದೆ ನೋಡು. ಯು ಸೆಲೆಕ್ಟ್. ಸಮೋಸಾ ಚಾಟ್, ಸಮೋಸಾ ಚಾಟ್ ತೊಗೊಂಡಂತ ಹೇಳು. ಇನ್ನೇನಾದ್ರು ಬೇರೆ ತಗೊಂಡು ರೀ. ನನಗೆ ಒಂದು ಕೊಲಾಬರೇಷನ್ ಆಫರ್ ಸಿಕ್ತು. ಅಂದರೆ ಜ್ಯುವೆಲ್ರಿ. ಕೂತ್ಕೊಳ್ಳಿ ಹೇಳ್ತೀನಿ. ಅವ್ರದ್ದು ಸೆಲ್ ಮಾಡೋ ಅಂತ ಇದು ಓಕೆನಾ ಅಕೌಂಟು. ಗಿಫ್ಟ್ ಸೆಲ್ ಮಾಡೋದು ಮತ್ತು ಜ್ಯುವೆಲ್ರಿ ಸೆಲ್ ಮಾಡೋ ಅಂತ ಅಕೌಂಟು. ಅವರು ಕೊಲ್ಯಾಬ್ ಮಾಡ್ಕೋತೀರಾ, ಬಾರ್ಟರ್ ಸಿಸ್ಟಮ್ಮು. ನಾನು ನಿಮಗೆ ಫ್ರೀಯಾಗಿ ಜ್ಯುವೆಲ್ರಿ ಕೊಡ್ತೀವಿ, ನೀವು ರೀಲ್ಸ್ ಮಾಡಿಬಿಟ್ಟು ಒಂದು ಸ್ಟೋರಿಗೆ ಹಾಕಬೇಕು. ನಾವು ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಳಿಸಿದೆ ಮೆಸೇಜ್. ಕಳಿಸಿದ್ದಕ್ಕೆ ಅವರು ಮಂಡೇ ಅಷ್ಟರಲ್ಲಿ ನೀವು ಬರುತ್ತೆ ಅಂತ ಹೇಳ್ಬಿಟ್ಟು. ಏನು ರಿಯಾಕ್ಷನ್ನು ತೋರಿಸ್ಲೇ ಇಲ್ಲ. ಆಯಿತು ಲಿಪ್ಸಿಂಗ್ ಬರ್ತಾ ಇದೆ. ಓಕೆ, ಇಲ್ಲಿ ತರಾವರಿ ಏನೇನು ಸಿಗುತ್ತೆ ಗೈಸ್? ಸೋಡಾ ಎಲ್ಲ ಸಿಗುತ್ತೆ, ಕಾಫಿ ಸಿಗುತ್ತೆ, ಆ್ಯಂಡ್ ಚಾಟ್ಸ್, ಪಾಸ್ತಾ ಸಿಗುತ್ತೆ, ಸ್ಯಾಂಡ್ವಿಚ್ಚು ಏನೇನೋ ಸಿಗುತ್ತೆ. ಓಕೆ, ಚೆನ್ನಾಗಿದೆ. ವೆರ್ ಇಸ್ ದ ಚೀಸ್? ಚೀಸ್ ಎಲ್ಲಿದೆ? ಇಲ್ಲಿ. ಓಕೆ, ಚೀಸ್ ಸ್ಯಾಂಡ್ವಿಚ್.
ಇಟ್ಸ್ ಮೋರ್ ಲೈಕ್ ಹೆಲ್ದಿ ವರ್ಷನ್. ನಿಮಗೆ ಚೀಸ್ ಜಾಸ್ತಿ ಬೇಕಂದರೆ ಅವರು ಎಕ್ಸ್ಟ್ರಾ ಹಾಕೋದಕ್ಕೆ ಬೇರೆ ಅಮೌಂಟ್ ಇದೆ. ಸೊ ದಿಸ್ ಇಸ್ ಹೆಲ್ದಿ ವರ್ಷನ್ ಅಲ್ವಾ? ಹಾಂ, ಬಟ್ ಟೇಸ್ಟ್ ಚೆನ್ನಾಗಿದೆ. ಗೈಸ್ ಈಗ ಥರ ಮನೆಗೆ ಬಂದ್ವಿ ಚಾಟ್ಸ್ ತಿನ್ಕೊಂಡು. ಬಟ್ ಭವಿಷ್ಯ ತೊಗೊಂಡಿದ್ದು ಚಾಟ್ಸ್ ಏನಿತ್ತೋ ಅದು ಅವಳಿಗೆ ಇಷ್ಟ ಆಗಲಿಲ್ಲ. ಬಿಕಾಸ್ ಅದರಲ್ಲಿ ಭವಿಷ್ಯ ಲಾಕ್ ಮಾಡ್ಕೊ, ಅದರಲ್ಲಿ ಪೆಪ್ಪರ್ ಜಾಸ್ತಿ ಇತ್ತು. ಟೇಸ್ಟ್ ನೋಡಿದ್ರೆ ಪೆಪ್ಪರ್ ಬಿಟ್ಟರೆ ಇನ್ನೇನು ಟೇಸ್ಟೇ ಬರ್ತಾಯಿಲ್ಲ ಗೈಸ್, ಹಾಗಿತ್ತು. ಆ್ಯಂಡ್ ಸ್ಯಾಂಡ್ವಿಚ್ ಮೋರೋವರ್ ಚೀಸ್ ಸ್ಯಾಂಡ್ವಿಚ್ ಅಂತ ನಾವು ಆರ್ಡರ್ ಮಾಡಿದ್ದು. ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ ಅಲ್ಲ, ಚೀಸ್ ಸ್ಯಾಂಡ್ವಿಚ್ ಅಂದಮೇಲೆ ಚೀಸ್ ಅದರಲ್ಲಿ ಅಟ್ಲೀಸ್ಟ್ ಮೊದಲನೇ ಬೈಟು ಅಥವಾ ಅದರಲ್ಲಿ ಇರಬೇಕು ಚೀಸು. ಒಂದು ತೆಳು ಲೇಯರು ಒಂದು ಕಡೆ ಎಲ್ಲೋ ಇಟ್ಬಿಟ್ಟಿದ್ದಾರೆ ಅಷ್ಟೇ ಗೈಸ್, ಇನ್ನೆಲ್ಲೂ ಚೀಸೇ ಸಿಗಲಿಲ್ಲ ನಮಗೆ. ಮೇ ಬಿ ಹೆಲ್ದಿ ವರ್ಷನ್ ಥರ ಇತ್ತೇನೋ ಎಲ್ಲ ಚಾಟ್ಸು. ಪೆಪ್ಪರಿ ಥರ. ನಿಮ್ಗೆ ಇಷ್ಟ ಆಯ್ತಾ ಚಾಟ್ಸಲ್ಲಿ? ಚೆನ್ನಾಗಿತ್ತು, ಆವರೇಜಲ್ಲಿ ಇತ್ತು, ಹೆಲ್ದಿ ಥರ ಇತ್ತು. ಹೆಲ್ದಿ ಸ್ನ್ಯಾಕ್ ಥರ ಇತ್ತು ಗೈಸ್. ಬಟ್ ಚೀಸ್ ಸ್ಯಾಂಡ್ವಿಚ್ ಅಂತ ಅದಕ್ಕೆ ಹೆಸರು ಇಡಬಾರ್ದು ಅವರು, ಆ ಥರ ಇತ್ತು ನಿಮಗೆ. ಓಕೆ, ಸ್ವಲ್ಪ ಟೇಸ್ಟಿಯಾಗಿತ್ತು ಗೈಸ್. ಆದರೆ ನಮ್ಮ ಭವಿಷ್ಯಂಗೆ ಪೆಪ್ಪರ್ ಟೇಸ್ಟ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅವಳು ಇಷ್ಟ ಆಗಲಿಲ್ಲ ಅಷ್ಟೇ. ನಾನು ಅನ್ಕೋತೀನಿ ಒಂದೊಂದು ಸರಿ ಭವಿಷ್ಯಂದು ಲೈಕ್ ಸುಮಾರು ಜನ ಅವಳು ಮಾತಾಡೋದು ಇಷ್ಟಪಡ್ತಾರೆ. ಸೊ ಅವಳು ವ್ಲಾಗ್ಸ್ ಮಾಡಿದ್ರೆ ಲೈಕ್ ಚೆನ್ನಾಗೆ ಮಜಾ ಬರುತ್ತೆ ಅಂತ ನಾವು ಅನ್ಕೋತೀವಲ್ಲ. ಬಟ್ ಅವಳು ಫನ್ ಮಾಡೋದು ಅದು ಮಾಡ್ತಾಳೆ. ಬಟ್ ಅವಳೊಂದು ಸ್ವಲ್ಪ ಮೂಡಿ ಅಲ್ವಾ ಭವಿಷ್ಯ? ಸ್ವಲ್ಪ ಅವಳಿಗೆ ಏನಾದ್ರು ಒಂಚೂರು ಅವಳಿಗೆ ಬೇಕಾದಂಗೆ ಇಲ್ಲ ಅಂತ ಹೇಳಿದ್ರೆ ಹಂಗೆ ಅಪ್ಸೆಟ್ ಆಗಿ ಹೋಗ್ಬಿಡ್ತಾಳೆ ಗೈಸ್. ಸೊ ವ್ಲಾಗ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಇರಬೇಕು. ಬಟ್ ಅವಳು ಅಪ್ಸೆಟ್ ಆದಾಗ ನಾನು ಅವಳಿಗೆ ವ್ಲಾಗ್ ಮಾಡೋದು ಇಷ್ಟ ಆಗಲ್ಲ, ಅವಳೇ ವ್ಲಾಗ್ ಮಾಡೋದು ಇಷ್ಟ ಆಗಲ್ಲ ಅಲ್ವಾ? ಲೈಕ್ ಅಪ್ಸೆಟ್ ಆಗಿರೋದೆಲ್ಲ ಅವಳಿಗೆ ತೋರಿಸೋದಕ್ಕೆ ಇಷ್ಟ ಆಗಲ್ಲ ಗೈಸ್ಗೆ ಆನ್ ಕ್ಯಾಮ್ರಾ ಅಲ್ವಾ? ಕರೆಕ್ಟಾ ಮಗು? ಹಾಂ, ಪಿಜ್ಜಾ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದೆಯಾ? ಇಲ್ಲ. ಓಕೆ ಗೈಸ್, ನಮ್ಮ ಭವಿಷ್ಯ ಹಂಗೆ ಒಂದು ಸ್ವಲ್ಪ ಮೂಡ್ ಸರಿ ಇರಲಿಲ್ಲ. ಇವಾಗ ಸರಿ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ. ಅವಳು ಏನೂ ಅಪ್ಸೆಟ್ ಆಗಿಲ್ಲ ಇವಾಗ. ಅದ್ರ ಮೇಲೆ ಕೊಡು ಬಾ, ಇನ್ನೂ ಹೇಳ್ಬೇಕು. ಫೋನ್ ಕೊಡು ಗೈಸ್. ಅದ್ರ ಮೇಲೆ ನಾನು ಅಮ್ಮ ಲೆಫ್ಟ್ ತಗೋ ಅಂತ ಎರಡೆರಡು ಸತಿ ಬಡ್ಕೋತಾ ಇದ್ದೀನಿ. ನಮ್ಮಮ್ಮ ಗೊತ್ತು ಮತ್ತೆ ಹೇಳ್ಬೇಡ ಗೊತ್ತು ಅಂತ ಅಂದ್ಬಿಟ್ಟು ರೈಟ್ ಹಾಕೊಂಡು ಹೋಯ್ತವ್ರೆ ಗೈಸ್. ನಾನು ಲೆಫ್ಟ್ ಮೈಂಡಲ್ಲಿದೆ, ಈ ಕಡೆ ಹೋದರೆ ಲೆಫ್ಟು ಅಂದ್ಬಿಟ್ಟು ರೈಟ್ಗೆ ಹೋಗ್ಬಿಟ್ಟೆ ಗೈಸ್. ಅದಾದಮೇಲೆ ಏನು ಮಾಡ್ತಾ ಇದೀಯಾ ನೀನು ಅಂತ ಕೇಳಿದ್ಲು. ಯಾಕೆ ಅಂದಿದ್ದಕ್ಕೆ ಲೆಫ್ಟ್ ಅಂದರೆ ರೈಟ್ ಹೋಗಿದ್ಯಲ್ಲ ಅಂತ ಅದಕ್ಕೂ ಅಪ್ಸೆಟ್ ಆಗ್ತಾ ಇದ್ದಾಳೆ. ಅಯ್ಯೋ ರಾಮವೇ, ಐ ಆಮ್ ಗೆಟಿಂಗ್ ಫ್ರೀಕ್ಡ್ ಆಫ್. ವಾಟ್ ಡಿಡ್ ಯು ಡೂ? Pissing me off. This is so pissing me off. This is pissing me off. This is pissing me off ಅಂತ ಹೇಳಿದ್ಲು. ಅದಕ್ಕೆ ಅಯ್ಯೋ ಈ ಹುಡುಗಿದು ಎಲ್ಲ ಪಿಸ್ ಮಾಡುತ್ತೆ ಇವಳಿಗೆ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು. ಗೈಸ್ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಗೈಸ್ ಫಸ್ಟು ನಾನು ಬ್ಲಾಗ್ನಲ್ಲೇ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ನಮ್ಮ ಯಜಮಾನ್ರಿಗೆ ಹೇಳೋಣ ಫಸ್ಟು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಕ್ಕಿತ್ತು. ಬಟ್ ಅವ್ರಿಗಿನ್ನ ಗೊತ್ತಾಗ್ತಿಲ್ಲ ಏನು ಕೊಲ್ಯಾಬ್ ಅಂತಂದರೆ ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ನನಗೆ ಕೊಲ್ಯಾಬ್ ಸಿಕ್ಕಿದೆ ಒಂದು. ಅವರೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಶಿ ಈಸ್ ಆಲ್ಸೋ ನ್ಯೂ ಲೈಕ್ ಈಗ ಸ್ಟಾರ್ಟ್ ಮಾಡಿರೋರ ಥರ ಇದ್ದಾರೆ ಅವ್ರ ಅಕೌಂಟ್ ನೋಡಿದ್ರೆ. ಆ್ಯಂಡ್ ಸ್ಮಾಲ್ ಬಿಸ್ನೆಸ್ಸು. ಸೊ ಐ ಥಾಟ್ ಹೋಗಿ ಅಕೌಂಟೆಲ್ಲ ನೋಡಿದೆ, ನನಗಿಷ್ಟ ಆಯಿತು. ವೈ ನಾಟ್ ಸ್ಟಾರ್ಟ್ ಮಾಡೋಣ, ನಾನು ಕೊಲ್ಯಾಬ್ ಮಾಡೋದು ಮತ್ತು ಪ್ರಮೋಟ್ ಮಾಡೋದು ಏನಾದ್ರು ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ನಾವು ಐ ಆಮ್ ಆಲ್ಸೋ ನಾಟ್ ಸೋ ಫೇಮಸ್ ನೌ. ಸೊ ನಾನು ಅಂದ್ಕೊಂಡೆ ವೈ ನಾಟ್ ಸಪೋರ್ಟ್ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಒಂದು ಸಪೋರ್ಟ್ ನಮ್ಮ ಕಡೆಯಿಂದ ಹೋದರೆ ಅವ್ರ ಕಡೆಯಿಂದನೂ ನಮಗೊಂದು ಸಪೋರ್ಟ್ ಬರುತ್ತೆ. ಅದಕ್ಕೋಸ್ಕರ ಐ ಡೂ ಇಟ್ ಅಂತ ಹೇಳಿಬಿಟ್ಟು ಒಂದೇ ಸರಿ ಒಪ್ಕೊಂಡೆ ಗೈಸ್. ನಂಗೆ ತುಂಬ ಖುಷಿ ಆಯಿತು ನನಗೆ ಮೆಸೇಜ್ ಮಾಡಿದ್ದು. ಬಿಕಾಸ್ ನಾನೇ ಮೆಸೇಜ್ ಮಾಡಿದ್ರು ರಿಪ್ಲೈಸ್ ಬರೋದಿಲ್ಲ. ನಾನು 1-2-3 ಇದಕ್ಕೆ ಮಾಡಿದ್ದೀನಿ ಸ್ವಲ್ಪ ಫೇಮಸ್ ಆಗಿರೋದು.
ನಾಟ್ ಸೋ ಮಚ್ ಫೇಮಸ್ ಬಟ್ ಫೇಮಸ್ ಆಗಿರೋದು. ರಿಪ್ಲೈಸೇ ಬಂದಿಲ್ಲ ಗೈಸ್. ಇವರು ಅವ್ರಾಗವ್ರೆ ಮೆಸೇಜ್ ಮಾಡಿ ನನಗೆ ಹಿಂಗೆ ನಿಮ್ಮ ಜೊತೆ ಕೊಲಾಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ ಅಂದ್ಬಿಟ್ಟು ಕಳಿಸಿದ್ರು. ವೈ ನಾಟ್ ಟ್ರೈ ಮಾಡೋಣ. ಇನ್ ಕೇಸ್ ಅವ್ರಿಗೆ ಹೆಲ್ಪ್ ಆಯಿತು ಅಂದರೆ ಅವ್ರಿಗೆ ಹೆಲ್ಪ್ ಆಗಲಿ. ಆ್ಯಂಡ್ ಇದು ಮಾಡ್ತಾಯಿದ್ದೀನಿ ಅಂದರೆ ಆಬ್ವಿಯಸ್ಲಿ ನನಗೂ ಹೆಲ್ಪ್ ಆಗುತ್ತೆ ಅಷ್ಟೇ ಗೈಸ್. ಇವಾಗ ನಾವು ಯಜಮಾನ್ರಿಗೆ ಊಟ ರೆಡಿ ಮಾಡಬೇಕು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದ ಆಫರ್ ವಿಚ್ ಐ ಗಾಟ್, ಬಾಟರ್ ಸಿಸ್ಟಮ್ ಅಂತ ಹೇಳಿಬಿಟ್ಟು. ಗೈಸ್, ನಾನು ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye bye. See you guys. Thank you so much for watching our vlog. Bye bye. ನನ್ನ ಯಜಮಾನ್ರಲ್ಲಿ ಕ್ರಿಕೆಟ್ ನೋಡ್ತಿದ್ದಾರೆ. ಭವಿಷ್ಯ ಬಾತ್ರೂಮ್ನಲ್ಲಿದ್ದಾಳೆ. ನಾನು ಒಬ್ಬಳೇ ಬಾಯ್ ಮಾಡಬೇಕು ಅದಕ್ಕೆ. ಬಾಯ್ ಬಾಯ್.